ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅಮ್ಮನ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಅಮ್ಮನ ಅಡುಗೆ ಮನೆಯಲ್ಲಿ ಅಮ್ಮ ಇವತ್ತು ಯಾವ ರೆಸಿಪಿನ ಮಾಡ್ತಾರೆ, ಹೇಗೆ ಮಾಡ್ತಾರೆ ತಿಳ್ಕೊಳ್ಳೋಣ ಬನ್ನಿ. ತಂಬ್ಲೈನ್ ನೋಡೋದ್ರೆ ಗೊತ್ತಾಗಿರುತ್ತೆ ನಿಮಗೆ ಅಮ್ಮ ಯಾವ ರೆಸಿಪಿನ ಮಾಡ್ತಿದ್ದಾರೆ ಅಂತ. ಅಮ್ಮ ಇವತ್ತು ಗ್ರೀನ್ ಚಟ್ನಿ ಮತ್ತು ಸಾಬುದಾನ್ ವಡ ಇದನ್ನು ಮಾಡ್ತಿದ್ದಾರೆ. ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ಫಸ್ಟು ಗ್ರೀನ್ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಅರ್ಧ ನಿಂಬೆಹಣ್ಣು, 1 ಇಂಚು ಶುಂಠಿ, 2 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಗ್ರೀನ್ ಚಟ್ನಿ ಮಾಡೋದಕ್ಕೆ ಅಮ್ಮ ತಗೊಂಡಿದ್ದಾರೆ. ಮೊದಲು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ರುಬ್ಕೋಬೇಕು. ನೆಕ್ಸ್ಟ್ ಉಳಿದಿರುವಂಥ ಶುಂಠಿ ಅದನ್ನು ಕಟ್ ಮಾಡಿ ಹಾಕೋಬೇಕು. ಫುಲ್ಲಾಗಿ ಅದೇ ಥರ ಹಾಕ್ಕೊಂಡ್ರೆ ಅದು ರುಬ್ಬೋಕ್ಕಾಗಲ್ಲ, ಅದಕ್ಕೆ ಕಟ್ ಮಾಡಿ ಹಾಕೋತಿದ್ದಾರೆ ಅಮ್ಮ. 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ರಲ್ಲ ಅದನ್ನು ಕೂಡ ಕಟ್ ಮಾಡಿ ಹಾಕೋತಿದ್ದಾರೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜೀರಿಗೆ 1 ಟೀ ಸ್ಪೂನ್ ಜೀರಿಗೆನೇ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡು 1 ಚಿಟಿಕೆ ಹಿಂಗನ್ನು ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೂ ನೀರನ್ನು ಆ್ಯಡ್ ಮಾಡಬಾರ್ದು, ಏಕೆಂದರೆ ಮೊದಲೇ ನಾವು ನೀರನ್ನು ಆ್ಯಡ್ ಮಾಡಿದ್ವಿ, ಅದಕ್ಕೆ ಅದೇ ನೀರು ಸಾಕಾಗುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ನುಣ್ಣಗೆ ರುಬ್ಕೋಬೇಕು. ತರ್ತರಿಯಾಗಿರಬಾರ್ದು, ಫುಲ್ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ರೆಡಿ ಟು ಗ್ರೀನ್ ಚಟ್ನಿ. ನೆಕ್ಸ್ಟ್ ಸಾಬುದಾನ್ ವಡ ಮಾಡೋದಕ್ಕೆ ಅಮ್ಮ ಸಾಬುದ ಅಕ್ಕಿನ ತಗೊಂಡಿದ್ದಾರೆ. ಸಾಬುದಾನ ಅಂತಂದರೆ ನಾವು ಕನ್ನಡದಲ್ಲಿ ಸಬ್ಬಕ್ಕಿ ಅಂತ ಕರಿತೀವಿ. ಅದನ್ನು ಅಮ್ಮ ತಗೊಂಡಿದ್ದಾರೆ. 2 ಬಟ್ಲು ಸಬ್ಬಕ್ಕಿನ ತಗೊಂಡಿದ್ದಾರೆ, 1 ಬಟ್ಲು ಮತ್ತು ಇನ್ನೊಂದು ಬಟ್ಲನ್ನು ಅಳತೆ ಮಾಡ್ತಿದ್ದಾರೆ. 2 ಬಟ್ಲು ಸಬ್ಬಕ್ಕಿನ ತೊಗೊಂಡಿದ್ದಾರೆ. 2 ಬಟ್ಲು ಸಬ್ಬಕ್ಕಿನ ತೊಗೊಂಡು ಇದನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು. ಯಾಕೆ ನೀಟಾಗಿ ತೊಳ್ಕೊಬೇಕು ಅಂತಂದರೆ ಇದರಲ್ಲಿ ಕೆಳಗಡೆ ಸ್ವಲ್ಪ ಡಸ್ಟ್ ಇರುತ್ತೆ, ಸಾಬು ಅಕ್ಕಿದೆ, ಸ್ವಲ್ಪ ಡಸ್ಟ್ ಇರುತ್ತೆ, ಅದೆಲ್ಲ ಹೋಗಬೇಕು. ಅದಕ್ಕೆ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಸೋದಿಸ್ಕೋಬೇಕು. ಈ ಥರ ತೊಳ್ಕೊಂಡು ಸೋದಿಸ್ಕೊಂಡ ನಂತರ ಅದಕ್ಕೆ ನಾವು ಅದು ಚೆನ್ನಾಗಿ ಉಣಿಬೇಕು. ಎಷ್ಟು ಅವರ್ ಅಂದರೆ 3 ಅವರ್ಸ್ 4 ಅವರ್ಸ್ ಇಷ್ಟು ಚೆನ್ನಾಗಿ ಉಂಡ್ರೆ ಸಾಬುದಾನ ವಡ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಅದು ಚೆನ್ನಾಗೇ ಉಬ್ಬಿರುತ್ತೆ. ಅದಕ್ಕೆ ಅದನ್ನು 3 ಅವರ್ಸ್ ಇಲ್ಲ 4 ಅವರ್ಸ್ ನೆನೆ ಹಾಕಿ ಇಡಬೇಕು. ನೆನೆ ಹಾಕಿ ಇಡೋಣ. ಅದು ನೆನೆಯೋಷ್ಟರೊಳಗೆ ನಾವು ತಯಾರಿನ ಮಾಡ್ಕೊಳ್ಳೋಣ. ನೋಡಿ, ಸಾಬು ಅಕ್ಕಿ ಯಾವ ರೀತಿ ನೆಂದಿದೆ, ಯಾವ ರೀತಿ ಎಷ್ಟು ದಪ್ಪ ಆಗಿದೆ, ಸ್ಮೂತಾಗಿ ಆಗಿರುತ್ತೆ. ನೀರು ಅದರಲ್ಲಿ ಸ್ವಲ್ಪನೇ ಇರ್ಬೋದು, ಆ ರೀತಿ ಎಲ್ಲನೂ ಉಂತಿರುತ್ತೆ. ಸಾಬುದಾನ ವಡಾಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಕೊತ್ತಂಬರಿ ಸೊಪ್ಪು 1.5 ಬಟ್ಲು, ಕಡಲೆಬೀಜ 4 ಹಸಿಮೆಣಸಿನ್ಕಾಯಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಒಣಮೆಣಸಿನ್ಕಾಯಿ ಪುಡಿ, 2 ಸ್ಪೂನ್ ಜೀರಿಗೆ, ಇಂಗು, 2 ಸಣ್ಣ ಆಲೂಗೆಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಬುದಾನ ವಡ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ನೆಕ್ಸ್ಟ್ ಅಮ್ಮ ಇಲ್ಲಿ ಒಂದು ಬಾಣಲೆಯನ್ನು ಇಟ್ಟು ಅದರಲ್ಲಿ ಕಡಲೆಬೀಜನ ಹಾಕಿ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ರೀತಿ ಪುಡಿ ಆಗಬೇಕು, ದಪ್ಪ ಇರಬಾರ್ದು. ಕಡಲೆಬೀಜ ನುಣ್ಣಗೆ ಪುಡಿಯಾಗಿರಬೇಕು. ಇದಾದ ನಂತರ ನೀರಿನಲ್ಲಿ ನೆನೆ ಹಾಕಿದ್ವಲ್ಲ ಆ ಸಬ್ಬಕ್ಕಿನ ತೊಗೊಂಡು ಇದರಲ್ಲೇ ಮಾಡೋಕ್ಕಾಗಲ್ಲ ಈ ಪಾತ್ರೆಯಲ್ಲೇ, ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆನ ತಗೊಂಡು ಅದರೊಳಗಡೆ ಹಾಕತ್ತಿದ್ದಾರೆ. ನೆಕ್ಸ್ಟ್ ಹುರಿದು ಇಟ್ಕೊಂಡು ಪುಡಿ ಮಾಡಿರುವಂತಹ ಕಡಲೆಬೀಜದ ಪುಡಿನ ಇದರೊಳಗಡೆ ಹಾಕೋತಿದ್ದಾರೆ. ಅದಾದ ನಂತರ ಆಲೂಗೆಡ್ಡೆನ ಸಣ್ಣದಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕೋತಿದ್ದಾರೆ. ನಿಮಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಚಾಕುನಲ್ಲಿ ಕಟ್ ಮಾಡಿಕೊಂಡು ಹಾಕೋಬೋದು. ಅಮ್ಮ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇರೋದ್ರಿಂದ ಅಮ್ಮ ಕೈನಲ್ಲೇ ಪುಡಿ ಮಾಡಿ ಹಾಕೋತಿದ್ದಾರೆ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಯಾವ ರೀತಿ ಕಟ್ ಮಾಡಿ ಹಾಕೋಬೋದು.
ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ರುಚಿಯನ್ನು ಹಾಕೋಬೇಕು. ರುಚಿಗೆ ತಕ್ಕಷ್ಟನ್ನೇ ಹಾಕೋಬೇಕು. ಜಾಸ್ತಿ ಹಾಕ್ಬಿಟ್ರೆ ತಿನ್ನೋದಕ್ಕಾಗಲ್ಲ. ಕಡಿಮೆ ಹಾಕಿದ್ರೆ ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಅರಿಶಿನ, 1.5 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಚಿಟಿಕೆ ಹಿಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೋದಾಗಿತ್ತು, ಆದರೆ ಕೈಯಲ್ಲೇ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೆಕ್ಸ್ಟ್ ಅಮ್ಮ ಇದನ್ನು ಮಿಕ್ಸ್ ಮಾಡ್ತಾನೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಎಲ್ಲ ಕಲಸಿ ಆದ ನಂತರ ಕರಿಯೋದಕ್ಕೆ ಎಣ್ಣೆ ಬೇಕಲ್ವಾ, ಅದಕ್ಕೆ ಅಮ್ಮ ಹೇಳಿದ್ರು ನನಗೆ ಬಾಣಲೆ ಇಟ್ಟು ಎಣ್ಣೆನ ಬಿಸಿಯಕ್ಕಿಡು ಅಂತ. ಅದಕ್ಕೆ ನಾನು ಬಾಣಲೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಕಲಿತೀನಿ, ನಿಮಗೂ ಜೊತೆಲಿ ಇದನ್ನು ಶೇರ್ ಮಾಡ್ತೀನಿ. ನೋಡಿ ಅಮ್ಮ ಯಾವ ರೀತಿ ಸಾಬೂದಾನ ವಡೆನ ಮಾಡ್ತಿದ್ದಾರೆ. ಈ ರೀತಿ ದಪ್ಪ ಉಂಡೆನಾಗೆ ಮಾಡಿಕೊಂಡು ಇಷ್ಟು ದಪ್ಪನೇ ಇರಬೇಕು. ಸಣ್ಣ ಮಾಡಿದ್ರೆ ಅದು ಚೆನ್ನಾಗಿರಲ್ಲ, ಸಿದೋಗ್ಬಿಡುತ್ತೆ. ಅದಕ್ಕೆ ಇಷ್ಟು ದಪ್ಪನೇ ಉಂಡೆನಾಗೆ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಎಲ್ಲನೂ ಇಟ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಅಮ್ಮ ಉಂಡೆನ ಮಾಡಿ ತಟ್ಟಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಇದನ್ನು ಅಮ್ಮ ನನಗೆ ಹೇಳಿದ್ರು ಎಣ್ಣೆ ಕಾದಿದೆಯಾ ನೋಡು ಅಂತ. ನಾನು ಎಣ್ಣೆ ನೋಡಿದೆ, ಬಿಸಿಯಾಗಿತ್ತು. ಟೆಸ್ಟ್ ಮಾಡಬೇಕಲ್ವ ಬಿಸಿಯಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಬುದಾನ ವಡೆದ ಮಸಾಲೆನ ತೆಗೆದು ಅದರೊಳಗಡೆ ಹಾಕಿದೆ. ನೋಡಿ ಯಾವ ರೀತಿ ಕಾದಿದೆ. ಈ ರೀತಿ ಕಾದ ನಂತರ ಒಂದೊಂದಾಗಿ ವಡೆನ ತೆಗೆದು ಎಣ್ಣೆ ಒಳಗಡೆ ಬಿಡಬೇಕು. ನೋಡಿ ಒಂದು ಸ್ವಲ್ಪನೂ ಬಿಟ್ಕೊಳ್ಳಲ್ಲ, ಒಡೆದೋಗಲ್ಲ, ಚೂರಾಗಲ್ಲ, ಏನೂ ಆಗಲ್ಲ. ಹೇಗೆ ಹಾಕಿರ್ತೀವೋ ಅದೇ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಜಾಸ್ತಿ ವಡೆನ ಹಾಕೋಕ್ಕೆ ಹೋಗ್ಬಾರ್ದು, ಯಾಕೆಂದರೆ ಜಾಸ್ತಿ ಹೊತ್ತೊತ್ತಾಗಿದ್ರೆ ಬೇಗ ಬೇಯಲ್ಲ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೋಬೇಕು. ನಾನು ಹೈ ಫ್ಲೇಮಲ್ಲಿತ್ತು, ಅದಕ್ಕೆ ಲೋ ಫ್ಲೇಮ್ ಮಾಡಿದೆ. ಅಮ್ಮ ಇಲ್ಲ, ಲೋ ಫ್ಲೇಮಲ್ಲಿಲ್ಲ, ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ದಪ್ಪ ಮಾಡಿರ್ತಾರೆ ಅಲ್ವಾ, ಅದಕ್ಕೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ತಾಯಿದ್ದೀನಿ. ನೋಡಿ ಯಾವ ರೀತಿ ಬೇಯ್ತಾ ಇದೆ. ಒಂದು ಕಡೆ ಬೆಂದ ನಂತರ ಮತ್ತೊಂದು ಕಡೆ ತಿರುವಾಗಬೇಕು. ಎರಡು ಕಡೆನೂ ಚೆನ್ನಾಗಿ ಸ್ಪೈಸಿಯಾಗಿ ಆಗೋವರೆಗೆ ಕ್ರಿಸ್ಪಿಯಾಗಿ ಆಗಬೇಕು. ಆ ರೀತಿ ಚೆನ್ನಾಗಿ ಬೇಯಿಸ್ಬೇಕು. ಈ ರೀತಿ ನೋಡಿ ಯಾವ ರೀತಿ ಬೇಯ್ತಾ ಇದೆ. ಅಂಟ್ಕೊಳ್ಳಲ್ಲ, ಉದುರೋಗಲ್ಲ, ಏನೂ ಆಗಲ್ಲ. ನೋಡಿ ಈ ಥರ ಬೇಯೋವರೆಗೂ ಈ ಕಲರ್ ಬರಬೇಕು. ಈ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಈ ಥರ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ನಂತರ ಅದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡೋರಲ್ಲ ಸಾಬುದಾನ ವಡೆ ಹೇಗೆ ಮಾಡಿದ್ರು ಅಮ್ಮ ಅಂತ. ನೋಡಿ ಸಾಬುದಾನ ವಡೆ, ಗ್ರೀನ್ ಚಟ್ನಿ ಮತ್ತು ಟೀ. ಸಂಜೆ ಟೈಮಲ್ಲಿ ಇಲ್ಲ ಮಧ್ಯಾಹ್ನ ಟೈಮಲ್ಲಿ ನೆಂಟರು ಯಾರಾದರೂ ಬಂದರೆ ಈ ರೀತಿ ವಡೆನ ಮಾಡಿ ಕೊಟ್ಟರೆ ಅವ್ರಿಗೂ ಖುಷಿಯಾಗುತ್ತೆ. ಸಾಬುದಾನ ಅಕ್ಕಿಲಿ, ಸಬ್ಬಕ್ಕಿಲಿ ಈ ಥರ ಎಲ್ಲ ಮಾಡ್ಬೋದಾ ಅಂತ ಗೊತ್ತೇ ಇರಲ್ಲ. ಎಲ್ಲರಿಗೂ ಇಷ್ಟ ಆಗುತ್ತೆ, ಖುಷಿಪಟ್ಟು ತಿಂತಾರೆ ಎಲ್ಲರೂ. ಸಂಜೆ ಟೈಮಲ್ಲಂತೂ ತುಂಬಾ ಮಳೆ ಬರೋ ಟೈಮಲ್ಲಿ ಚೆನ್ನಾಗಿರುತ್ತೆ. ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಒಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.